ಚಿಕ್ಕಬಳ್ಳಾಪುರ ರೈತ ಬಂಧುಗಳೇ, ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು PM ಹತ್ರ ಹೋಗಿ ಒಪ್ಪಿಗೆ ತಗೊಂಡ್ ಬಂದು ಬಿಡದಿ ಇರ್ತಕ್ಕಂತ ಜಮೀನನ್ನ ಏನಿವತ್ತು ಟೌನ್ಶಿಪ್ ಮಾಡಕ್ ಹೊರಟಿದ್ದಾರೆ. ಸುಮಾರು 9,800 ಚಿಲ್ಲರೆ ಎಕರೆ ರೈತರನ್ನ ಇವತ್ತು ಒಕ್ಕಲೆಬ್ಬಿಸಿ 26 ಗ್ರಾಮಗಳಲ್ಲಿ ಬೀದಿಗಿಳ್ತಾ ಇದ್ದಾರೆ ರೈತರು. ಅದರಿಂದ ಆ ಒಂದು ಹೋರಾಟಕ್ಕೆ ನಾವೆಲ್ಲ ಬೆಂಬಲ ನೀಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 1 ವರ್ಷದ 3 ತಿಂಗಳ ಕಾಲ ಆ ಭಾಗದಲ್ಲಿ 26 ಗ್ರಾಮಗಳು ಹೋರಾಟ ನಡೆಸ್ತಾ ಇದೆ. ಆ ಹೋರಾಟಕ್ಕೆ ನಮ್ಮ ಬೆಂಗಳೂರಿನ ಗ್ರಾಮಾಂತರ ಇರ್ತಕ್ಕಂತ ಎಲ್ಲ 8 ಜಿಲ್ಲೆಗಳು ಇವತ್ತು ಕರೆ ಕೊಟ್ಟಿದ್ದೀವಿ. 22ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಬಿಡದಿ ಭಾಗಕ್ಕೆ ಹೋಗಿ ನಾವುಗಳು ಬೆಂಬಲ ಕೊಟ್ಟು ಆ ಭೂಮಿಯನ್ನು ಉಳಿಸಬೇಕು ಅಂತಕ್ಕಂತ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಯಾಕೆ ಈ ಫಲವತ್ತಾದಂತ ಭೂಮಿಯನ್ನ ತಗೊಂಡು ಇವತ್ತು ರೈತರನ್ನ ಇವತ್ತು ಬೀದಿಗೆ ತಳ್ತಾ ಇದ್ದಾರೆ. ನೀವು ಕನಕಪುರದಲ್ಲಿ ಹೋಗಿ ರೈತರಿಗೆ ಭೂಮಿಯನ್ನ ಕೊಡಬೇಡಿ ಅಂತ ಹೇಳ್ತೀರಾ, ಮತ್ತೆ ಇಲ್ಲಿ ಬಿಡದಿಯಲ್ಲಿ ಬಂದು ಟೌನ್ಶಿಪ್ ಮಾಡ್ತೀವಿ ಅಂತಕ್ಕಂತ ಧೋರಣೆಯನ್ನು ಅನುಸರಿಸ್ತಾ ಇದೆಯಾ? ಈ ದ್ವಂದ್ವ ನೀತಿಗೆ ನಾವು ಧಿಕ್ಕಾರವನ್ನು ಕೊಡ್ತಾ ಇದೀವಿ. ಮತ್ತೆ ಒಂದ್ ಕಡೆ PM ಹೇಳಿದ್ದಾರೆ ನಾವು ಟೌನ್ಶಿಪ್ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ. ನೀವೇನ್ ರಾಜಕೀಯ ನಾಯಕರೆಲ್ಲ ಒಂದಾಗ್ಬಿಟ್ಟು ಇವತ್ತು ರೈತರನ್ನ ಹಾಳು ಮಾಡ್ತಾ ಇದ್ದೀರಾ. ಅದಕ್ಕೆ ರೈತ ಸಂಘ ಮತ್ತೆ ವಿವಿಧ ಸಂಘಟನೆಗಳ ರೋಗಣ್ಣಂತೆ ನಾವು ಎಲ್ಲ ಸೇರಿ ಒಟ್ಟಿಗೆ ಸುಮಾರು 22ನೇ ತಾರೀಕು 10,000 ಜನ ಸೇರಿ ಮುತ್ತಿಗೆ ಹಾಕಿ ಆ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟು ಚನ್ನರಾಯಪಟ್ಟಣದಲ್ಲಿ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ಭೂಮಿಯನ್ನು ಬಿಡಿಸ್ಕೊಟ್ಟಿದೀವೋ ಅದೇ ರೀತಿಯಲ್ಲಿ ಬಿಡದಿಯಲ್ಲೂ ಸಹ ನಾವು ಭೂಮಿಯನ್ನ ರೈತರಿಗೆ ಬಿಡಿಸ್ಕೊಡ್ತೀವಿ ಅಂತಕ್ಕಂತ ಒಂದು ಭರವಸೆಯನ್ನ ನೀಡ್ತಾ ಆ ಬೆಂಬಲಕ್ಕೆ ನಾವೆಲ್ಲರೂ ನಿಂತಾ ಇದೀವಿ ಅಂತಕ್ಕಂತ ಕೂಗನ್ನ ಹಾಕ್ತಾ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಸೇರ್ಕೊಳ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀವಿ ಬಂಧುಗಳೇ. ಭೂಮಿ ಬಿಡಲ್ಲ ಅಂದ್ರೆ ನಿಮ್ಮ ಹೋರಾಟ ಮುಂದಿನ ದಿನದಲ್ಲಿ ಭೂಮಿ ಬಿಡಲ್ಲ ಅಂದ್ರೆ ಅದನ್ನ ಸರ್ಕಾರದಿಂದ ಯಾವ ರೀತಿ ತೆಗಿಬೇಕು, ಮುಂದೆ ಮನೆಗೆ ಯಾವ ರೀತಿ ಕಳಿಸ್ಬೇಕು ಎಂತಕ್ಕಂತ ವಿಚಾರ ನಾವು ಸುಮಾರು ನಮ್ಮ ಹಿರಿಯರಾದಂತ ಪುಟ್ಟಣ್ಣ ಇರ್ಬೋದು, ನಮ್ಮ ಇನ್ನ ನಮ್ಮ ನಂಜನ ಸ್ವಾಮಿ ಇರ್ಬೋದು, ಇವರೆಲ್ಲ ನಮ್ಗೆ ಪಾಠ ಹೇಳ್ಕೊಟ್ಟವ್ರೆ. ಈ ಸರ್ಕಾರಗಳ ಹಿಂದೆ ಯಾವ ರೀತಿ ನಮ್ಮ ಗುಂಡೂರಾವ್ ಸರ್ಕಾರ ಇದ್ದಾಗ ಗುಂಡಾರಿಸಿದಾಗ ಯಾವ ರೀತಿ ಬುದ್ಧಿ ಕಲಿಸಿದಾರೋ ಅನ್ನೋದು ಗೊತ್ತಿದೆ. ಆ ಅನುಭವಗಳು ನಮ್ಮ ರಾಜ್ಯ ಸಮಿತಿಯಲ್ಲಿದ್ದಾರೆ. ಎಲ್ಲ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಈ ಸರ್ಕಾರವನ್ನ ಯಾವ ರೀತಿ ಮನೆ ಕಳಿಸ್ಬೇಕು ಅಂತಕ್ಕಂತ ವಿಚಾರಗಳನ್ನು ನಮ್ಗೆ ರೈತ ಸಂಘಟನೆಯಲ್ಲಿ ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ. ಮುಂದಿನ ದಾರಿ ನಮ್ದೇನು ಅಂತ ಚುನಾವಣೆ ಸಂದರ್ಭದಲ್ಲಿ ಇವರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತಕ್ಕಂತ ಬುದ್ಧಿಯನ್ನು ನಾವು ಕಲ್ಸೋದಕ್ಕೆ ನಮ್ಗೆಲ್ಲ ಗೊತ್ತಿದೆ ಅಂತಕ್ಕಂತ ಮಾತನ್ನು ಸಹ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಲಕ್ಷ್ಮೀನಾರಾಯಣ ರೆಡ್ಡಿ, ರಾಜ್ಯ ಉಪಾಧ್ಯಕ್ಷರು. ಏನಿವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣೆ ಬಣ 22ನೇ ತಾರೀಕು ಬೈರಮಂಗಲ ಚಲೋ ಒಂದು ಕಾರ್ಯಕ್ರಮ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಇಡೀ ರಾಜ್ಯದಲ್ಲಿ ರೈತ 40% 45% ಇಳಿದಿದ್ದಾರೆ. ಕಾರಣ ಇವತ್ತು ಕೃಷಿಗೆ ಯೋಗ್ಯವಾಗಿರುವಂತ ಭೂಮಿಗಳನ್ನ ಬೆಂಗಳೂರು ಸುತ್ತಮುತ್ತ 8 ಜಿಲ್ಲೆಗಳಲ್ಲಿ ಸರ್ಕಾರಗಳು, ಎರಡೂ ಸರ್ಕಾರಗಳು ಒಂದೇ ನಾಣ್ಯ ಎರಡು ಮುಖ ಇದ್ದಂಗೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಬರೀ ಇವರು ಬಾಯಿ ಮಾತಿಗೆ ಮಾತ್ರ ವಿರೋಧ ಅಂತ ಹೇಳ್ಕೊಂತಾರೆ. ಆಮೇಲೆ ಇವ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ಇಷ್ಟೆಲ್ಲ ರೈತರು ವರ್ಷಗಟ್ಲೆ ಹೋರಾಟ ಕೂತು 1 ವರ್ಷ 3 ತಿಂಗಳಾಗಿದೆ ಅಲ್ಲಿ ಕೂತು ವಿರೋಧ ಪಕ್ಷದವ್ರು ಬಂದು ಅವ್ರ ಜೊತೆಯಲ್ಲಿ ಹೋರಾಟ ಮಾಡೋ ಅಂತ ಮನಸ್ಥಿತಿ ಇಲ್ಲ ಅವ್ರಿಗೆ. ಆಮೇಲೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಪಕ್ಷ ಭೂಮಿ ಕೊಡಿಸ್ತೀವಿ ಅಂತ ಹೇಳೋದು, ಒಂದು ಪಕ್ಷ ಭೂಮಿ ಕೊಡ್ಸಲ್ಲ ಅಂತ ಹೇಳೋದು, ಇದೆಲ್ಲ ಏನ್ ಆಟನ? ಇದು ಹುಡುಗರಾಟ ಆಗ್ಬಿಟ್ಟಿದೆ ಇವ್ರಿಗೆ. ಅಂದ್ರೆ ಇಲ್ಲಿ ಸಂಘಟನೆಗಳು ಅದೇ ರೀತಿ ಇದೆ. ನಾವು ಈಗಾಗಲೇ ಎಲ್ಲಾ ಸಂಘಟನೆಗಳು ಒಳಗೊಂಡಂತೆ ಸಂಯುಕ್ತ ಹೋರಾಟದಲ್ಲಿ ಹೋರಾಟ ಮಾಡೋಣ, ಚಿಕ್ಕಬಳ್ಳಾಪುರ 13 ಹಳ್ಳಿಗಳ ಭೂಮಿಯನ್ನು ಉಳಿಸೋದಕ್ಕೆ ಜೊತೆಯಲ್ಲಿ ಸೇರೋಣ ಅಂದಾಗ ಇಲ್ಲಿರುವಂತ ಕೆಲವು ಸಂಘಟನೆ ರೈತ ಸಂಘ ಹಸಿರು ಟವಲ್ ಹಾಕೊಂಡು ಅವರು ನಾವು ಒಬ್ಬರೇ ಮಾಡ್ಬೇಕು, ನಮ್ಮದೇ ಬೆಳಿಬೇಕು, ಹೆಸರು ನಮ್ದೇ ಫೋಟೋ ಇರ್ಬೇಕಂದ್ರು ಅದಕ್ಕೆ ನಾವು ವಿರೋಧ ಹೇಳಿದೀವಿ. ಯಾವುದೇ ಕಾರಣಕ್ಕೂ ಸಂಯುಕ್ತ ಹೋರಾಟ ಅಂದ್ರೆ ಯಾರು ಇಲ್ಲಿ ಲೀಡರ್ ಇಲ್ಲ, ವ್ಯಕ್ತಿನ ಬಿಂಬಿಸಬಾರ್ದು. ಸಂಯುಕ್ತ ಹೋರಾಟ ಅಂದ್ರೆ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಹೋರಾಟ ಮಾಡಿದ್ರೆ ಮಾತ್ರ. ಯಾಕಂದ್ರೆ ಚನ್ನರಾಯಪಟ್ಟಣದ ನಮ್ಮ ಲಕ್ಷ್ಮಣ ರೆಡ್ಡಿ ಅವರು ಹೇಳ್ದಂಗೆ 3 ವರ್ಷ ಹೋರಾಟ ಮಾಡಿದ್ರು ರೈತರು. ಕೊನೆಗೆ 15 ದಿವಸದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕೈಗೆತ್ಕೊಂಡು 48 ಸಂಘಟನೆಗಳು ಒಟ್ಟಾರೆ 15 ದಿವಸದಲ್ಲಿ ಆ ಭೂಮಿ 13 ಹಳ್ಳಿಗಳ ಭೂಮಿಯನ್ನ ಉಳಿಸಿದ್ದೀವಿ. ಇವತ್ತು ಬಿಡದಿ ಅದೇ ಹೋರಾಟ ನಡೆಯುತ್ತೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇವರು ನಾವು ಫೈಲ್ ಆದ್ರೂ ಪರವಾಗಿಲ್ಲ, ನಾವು ಹೋರಾಟ ಮಾಡ್ತೀವಿ, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಕಾರಣ ಯಾಕಂದ್ರೆ ನಾವು ಮುಂಚೆನೆ ಹೇಳಿದೀವಿ, ಅದಕ್ಕೆ ಅವರು ನಾವು ಸರಿಯಾಗಿ ಸಪೋರ್ಟ್ ಕೊಡ್ಲಿಲ್ಲ. ಹಾಗಾಗಿ ರೈತ ಸಂಘ ಟವಲ್ ಹಾಕೊಂಡು ಯಾರೇ ಹೇಳಿ ನಾವು ಭೂಮಿ ಕೊಡ್ತೀವಿ ಅಂತ, ಅದು ರೈತ ಸಂಘಕ್ಕೆ ಮಾನ ಮರ್ಯಾದೆ ತೆಗೆದಂಗೆ. ಹಸಿರು ಟವಲ್ ಹಾಕೊಂಡು ಯಾರು ಭೂಮಿ ಕೊಡ್ತೀವಿ ಅಂತ ಹೋಗಂಗಿಲ್ಲ. ಆ ರೈತ ಹೋಗ್ಬೋದು, ಭೂಮಿ ಕೊಡ್ತೀವಿ ಅಂತ ಯಾರೋ ಹೇಳ್ಬೋದು. ರೈತ ಸಂಘ ಸರಿಯಾಗಿ ಬಯಲ ಓದಿರೋರು ಆದ್ರೆ ಯಾರು ಹಸಿರು ಟವಲ್ ಹಾಕೊಂಡು ಹೋಗೋದಿಲ್ಲ. ಹಸಿರು ಟವಲ್ ಇದ್ರೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಹಾಗಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ
ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ 8 ಜಿಲ್ಲೆಗಳು ಸೇರಿ ನಾಳೆ 10,000 ಜನ ಬೈರಮಂಗಲ ಚಲೋ ವಿಚಾರವಾಗಿ ಒಂದು 10,000 ಜನ ಸೇರಿ ಬೈಕ್ ರ್ಯಾಲಿ ಮಾಡಿ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತಂದಿರೋದು ರೈತ ಸಂಘನೇ, ಪುಟ್ಟಣೆ ಬಣ್ಣನೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೀಳಿಸ್ತೀವಿ ಅಂತೇಳಿ ಇಡೀ ರಾಜ್ಯದಿಂದ ಒಕ್ಕಲಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನಾವು ಇವತ್ತು ಚಲೋವನ್ನು ಕಾರ್ಯಕ್ರಮ ಮಾಡ್ತಾ ಇದೀವಿ ಬಂಧುಗಳು. ರವಿಪ್ರಕಾಶ್ ಅಂತ ರೈತ ಸಂಘ ತಾಲೂಕು ಅಧ್ಯಕ್ಷ.